ಇದು ನನ್ನ ವೈಫ್ದು ಓಕೆ. ಫೋಟೋ. ಹಾ, ಶಿ ಪಾಸ್ಡ್ ಅವೇ 2006ರಲ್ಲಿ. ಹೇಗೆ ಸರ್, ಏನಾಗಿದೆ? ಏನಿಲ್ಲ, ವಿದಿನ್ 3 days ಪಾಸ್ಡ್ ಅವೇ. ಈ ಲಂಗ್ಸು ಕಂಜೆಷನ್ ಆಗಿ. ಹೇಗೆ ಸ್ಮರಿಸ್ಕೊಳ್ತೀರಿ ಸರ್? ಯಾಕೆಂತಂದ್ರೆ ಇದು ಅಲ್ಲ ರೀ, ಇಂಥ ದೊಡ್ಡ ಸಂಸಾರ ಮಾಡಿಟ್ರೆ ಆಕಿನೇ ನನ್ನ ಪಾಲಿಗೆ ದೇವರಾಗಲಿ ಈಗ, ನನ್ನ ಮಕ್ಕಳಿಗೆ. ಓಕೆ. ಆಕಿ ತೀರು ಹೋದ್ಮೇಲೆ ಭಾಳ ಜನ ನನ್ಗ ಇಲ್ಲ ನೀನು ಇನ್ನ ಹೆಂಗದಿಪ್ಪ ಮದುವೆ ಆಗಂದ್ರು. ನಾನು ಹೇಳಿದೆ, ನನ್ನ ಮಕ್ಕಳಿಗೆ ಸಲುವಾಗಿ ನನ್ನ ಹೆಂಡತಿ ಸಕ್ರಿಫೈಸ್ ಮಾಡಿದ್ರು ಲೈಫು. ಹೌದು. ನಾನು ಯಾಕೆ ಸಕ್ರಿಫೈಸ್ ಮಾಡಬಾರ್ದು ಅನ್ನೋದು ಅವತ್ತು ಜನರಿಗೆ ಹೇಳಿದಾಗ ಒಬ್ಬರು ವಾಪಸ್ ಮದುವೆ ಆಗು ಅಂತ ಹೇಳಿಲ್ಲ. ನನ್ನ ಕುಟುಂಬದ ಸಲುವಾಗಿ ಎಂಟೈರ್ ಲೈಫ್ ಇದು ಸ್ಪೆಂಡ್ ಮಾಡಿದ್ರು. ಹೌದು. ನಾವ್ಯಾಕೆ ಆಕಿ ತೀರು ಹೋದ್ಮೇಲೆ ನಾವ್ಯಾಕೆ ಅದನ್ನ ಮಾಡ್ಬೇಕು? ಆಮೇಲೆ ಫ್ಯಾಮಿಲಿನಲ್ಲಿ ಬಿರುಕ ಜಗಳ ಶುರು ಆಗ್ಬಿಡ್ತಾವ. ನಮ್ಮ ಅಪ್ಪ ಇನ್ನೊಂದು ಮದುವೆ ಆದ ಅಂತ ಯಾಕೆ ಬೇಕು? ಆ ಕಾರಣಕ್ಕಾಗಿ ನನ್ನ ಕುಟುಂಬಕ್ಕೆ ಚಲೋ ಮಾಡ್ಯಾಳ, ಬೇಡ ಅಮ್ಮ ಸಕ್ರಿಫೈಸ್ ಮಾಡ್ಯಾಳ, ಲೈಫ್ ಇರ್ಲಿ, ನಾನು ಬಿಟ್ಬಿಡೋಣ ಬಿಟ್ಟೆ. ಓ, ಅವ್ರ ಜೊತೆ ಕಳೆದಂತ ಪ್ರತಿ ಕ್ಷಣವೂ ಕೂಡ ನನಗೆಲ್ಲನೂ ನೆನಪದ. ಅದು ಬಹಳ ವಿಚಿತ್ರದ. ಆಮೇಲೆ ಹೇಳ್ತೀನಿ ಒಂದಿನ, ಅವಾಗ ನೋಡೋಣ. ನಾನು ಬಾಲ್ಯ ಜೀವನದಲ್ಲಿ ಮದುವೆ ಆದದ್ದು. ಓಕೆ. ಆ ಎಮ್ಮಗೂ ಗೊತ್ತಿಲ್ಲ ಮದುವೆ ಆದದ್ದು, ನನಗೂ ಗೊತ್ತಿಲ್ಲ. ನನ್ನ ತಾಯಿ ಗುಳು ಕಟ್ಟಾಳ. ನಾವ್ ಇನ್ನು ಚಿಕ್ಕವರಿದ್ದೆವು. ನಾನು 6-7 ವರ್ಷ ಇರ್ಬೇಕು. ಓಕೆ. ನಾವ್ ಜೊತೆಯಾಗಿ ನಾವಿಬ್ರು ಜೊತೆಯಾಗಿ ಶಾಲಿಗೆ ಹೋಗೋರು, ಜೊತೆಯಾಗಿ ಆಡೋರು. ಜನ ಏನತ್ತಿದ್ರು ಹಳ್ಳ್ಯಾಗ, ಗಂಡ ಹೆಂಡತಿ ಹಂಗ್ ನೋಡ್ರಿ ಆಡ್ತಾವ ಅಂತಿದ್ರು ಜನ. ಓಕೆ. ಬಾಲ್ಯ ಜೀವನ ನಮ್ಮ ಇಬ್ಬರದು. ನನ್ನ ತಂಗಿ, ನಮ್ಮ ಅಕ್ಕನ ಮಗಳು ಆಕಿ, ದೊಡ್ಡಕ್ಕನ ಮಗಳು. ನಮ್ ಜೊತೆನೆ ಬೆಳೆದ್ ದೊಡ್ಡವರಾದ್ರು. ಒಂದ್ ದೊಡ್ಡ ಲೈಫ್ ಕಂಟಿನ್ಯೂ ಆಯ್ತು ಹಾಗೆ. ಬಟ್ ಏನೇ ಕಷ್ಟ ಇದ್ದರು, ಏನೇ ಸಮಸ್ಯೆಗಳಾದ್ರು ನಮ್ ಜೊತೆ ನಿಲ್ಲೋದೇ ಬಹಳ ಸಂಗಾತಿ ಸರ್. ಹೇಳ್ತಿದ್ರ ಅದೆಲ್ಲ ಅದೇನ್ರಿ ಕುಟುಂಬದ್ದಲ್ಲ. ಮಕ್ಕಳೇ ಮಾತ್ರ ದೇವ್ರು. ನನ್ನ ದೇವ್ರು ನನ್ನ ಪಾಲಿಗೆ.